SLC ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ನಿಮ್ಗೆ 10% ಮಕ್ಕಳು ನೀವು ಹಾಸ್ಟೆಲ್ ಅಲ್ಲಿ ಇರ್ಲಿ ಮನೆಯಲ್ಲಿರ್ಲಿ ಮನೆಯವ್ರ ಕೆಲಸ ಹೇಳಿದ್ರು ಮಾಡದೆ ಓದುವಂತ ಮಕ್ಕಳಿದ್ದಾರೆ. ಅವ್ರು ಒಂದು ವರ್ಗದ ಮಕ್ಕಳು, ಅದು 5ರಿಂದ 10% ಇರುವಂತದ್ದು. ಮತ್ತು ಉಳಿದ ಮಕ್ಕಳು ರಿಯಲ್ IQ ಇದೆ, ಬ್ರಿಲಿಯಂಟ್ ಇದ್ದಾರೆ. ಅವರಿಗೆ ಸ್ವಲ್ಪ ಮೊಬೈಲ್ ನೋಡಿದ ಕೂಡಲೇ ವಿಚಲಿತರಾಗ್ತಾರೆ, ಟಿವಿ ನೋಡಿದಾಗ ವಿಚಲಿತರಾಗ್ತಾರೆ, ಅಪ್ಪ ಅಮ್ಮ ಎಲ್ಲೋ ಟೂರಿಗೆ ತಿರ್ಗ್ಲಿಕ್ಕೆ ಕೊಟ್ಟಾಗ ವಿಚಲಿತರಾಗ್ತಾರೆ. ಅವ್ರಿಗೆ ಹಾಸ್ಟೆಲ್ ಬೆಸ್ಟ್. ಮತ್ತೆ ನಮ್ಗೆ ಹಾಸ್ಟೆಲ್ ಅಲ್ಲಿ ಇದ್ದ ಮಕ್ಕಳು ಓದಿದಾಗೆ ಮನೆಯಲ್ಲಿದ್ದ ಮಕ್ಕಳು ಓದ್ಲಿಕ್ಕೆ ಆಗುದಿಲ್ಲ. ಆದ್ರೆ ಪೇರೆಂಟು ಅವರವರ ಶಕ್ತಿಗೆ ಅನುಸಾರವಾಗಿ ಮಾಡ್ತಾರೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ನಾವು ಅಕ್ಟೋಬರ್ನಿಂದ SLC ಮಕ್ಕಳನ್ನ ಕಂಪಲ್ಸರಿಯಾಗಿ ನಾವು ಅವ್ರ ಹತ್ರ ಮಾತಾಡಿ ನಾವು ಅವರು ಒಟ್ಟಾಗಿ ಇಟ್ಕೊಂಡು ಪಾಠ ಮಾಡ್ತೇವೆ. ಅವರನ್ನ ಮನೆಗೆ ಬಿಟ್ಟರೆ ನಮ್ಗೆ ಈ ರಿಸಲ್ಟ್ ತರ್ಲಿಕ್ಕೆ ಆಗುದಿಲ್ಲ. ಜೀವನದಲ್ಲಿ ಆಟ ಆಡುವಂತ ಅನೈತಿಕ ಕೆಲಸಗಳನ್ನು ಯಾರು ಕೂಡ ಮಾಡಬಾರ್ದು. ನಾವು ಕೂಡ ಜರ್ಮನ್ ಮತ್ತೆ ಜಪಾನ್ ಲ್ಯಾಂಗ್ವೇಜ್ ಅನ್ನ ಪ್ರೈಮರಿಯಿಂದ ಈಗ ನೆಕ್ಸ್ಟ್ ಇಯರ್ ನಿಂದ ಕಲಿಸ್ತಾ ಇದ್ದೇವೆ. ಕಾರಣ ಅದು ಜರ್ಮನಿಗೆ ಜಾಬಿಗೆ ಹೋಗುವಂತ ಮಕ್ಕಳಿಗೆ ಜರ್ಮನ್ ಲ್ಯಾಂಗ್ವೇಜ್ ಲೆವೆಲ್ 2 ಇಸ್ ಕಂಪಲ್ಸರಿ. ವಿದೌಟ್ ಜರ್ಮನ್ ಲ್ಯಾಂಗ್ವೇಜ್ ಜರ್ಮನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಇಂಜಿನಿಯರ್ಸ್ಗೆ ಅವಕಾಶ ಇರುವಂತದ್ದು ಜರ್ಮನ್ ಅಲ್ಲಿ. ಆ ಜರ್ಮನ್ ಲೆವೆಲ್ 2 ಲ್ಯಾಂಗ್ವೇಜ್ ಕಲಿಯುವುದಾದ್ರೆ ಈ ಒಂದು PU ವರೆಗೂ ಕಲಿಸ್ತೇವೆ ನೆಕ್ಸ್ಟ್ ಇಯರ್ ನಲ್ಲಿ. ಕಲಿಯುವುದಾದ್ರೆ 3 ಲಕ್ಷ ಕೊಡ್ಬೇಕು ಹೊರಗೆ ಬಂದ ಮೇಲೆ. ಸೊ ಅದನ್ನ ನಾವಿಲ್ಲಿ ಮಿನಿಮಮ್ ಚಾರ್ಜ್ ಅಲ್ಲಿ ಮಾಡಿ ಸರ್ಟಿಫಿಕೇಟ್ ಕೂಡ ಕೊಟ್ಟು ಅದನ್ನ ಜರ್ಮನ್ ಮತ್ತೆ ಜಪಾನ್ ಲ್ಯಾಂಗ್ವೇಜ್ ಅನ್ನು ಕಲಿಸ್ತೇವೆ. ಬಿಟ್ರೆ ಸರ್ಕಾರದಿಂದ ಕೊಡುವಂತದ್ದು ಅವರಿಂದ ಯಾವುದು ಪ್ರೊವೈಡ್ ಮಾಡ್ತಾರೆ ಬಿಟ್ಟು ಬೇರೆ ಕೋರ್ಸು ನಮ್ಮಲ್ಲಿ ಅವಕಾಶವೂ ಇಲ್ಲ, ನಾವು ಮಾಡೋದು ಇಲ್ಲ. ನಮ್ಮ ಉದ್ದೇಶ ಹಣ ಮಾಡೋದಲ್ಲ, ಮಕ್ಕಳನ್ನು ಚೀಟ್ ಮಾಡೋದಲ್ಲ. ನಾವು ಸಮಾಜಕ್ಕೆ ಏನಾದ್ರು ಸೇವೆ ಮಾಡ್ಬೇಕಾ? ನಾವು 6ನೇ ಕ್ಲಾಸಿನಿಂದ ಜರ್ಮನ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ತೇವೆ ಈಗ ನೆಕ್ಸ್ಟ್ ಇಯರ್ನಿಂದ. ನಾನು ಮಾಡಿದ ಪ್ರಯತ್ನಗಳು ಫಲ ಕೊಡ್ತಾವೋ ಇಲ್ವೋ? ಈಗ ಟೀಚರ್ಸ್ ಹೇಳ್ತಾರೆ ನಮ್ಗೆ ಆಕ್ಚುಲಿ 6 ರ್ಯಾಂಕ್ ಬರ್ತದೆ, 7 ರ್ಯಾಂಕ್ ಬರ್ತದೆ ಅಂತ. ಅವೆಲ್ಲ ಮಿಸ್ ಆಗಿದೆ, ನಾನು ನಿಮ್ಮ ಮೊದಲೇ ಹೇಳಿದೆ. ಅದಕ್ಕೆ ನಾವು ಏನ್ ಪ್ರಯತ್ನ ಮಾಡ್ತೇವೆ. ಆದ್ರೆ ನನ್ಗೆ ಟೆನ್ಷನ್ ಇತ್ತು. ಬಟ್ ಈಗ ಪ್ರೆಸೆಂಟ್ ಅಲ್ಲಿ ನನ್ಗೆ SLC ರಿಸಲ್ಟ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಬರುವ ವರ್ಷ ಇದಕ್ಕಿಂತನೂ ಒಳ್ಳೆ ರಿಸಲ್ಟ್ ನಾನು ಮಾಡ್ತೇನೆ ಅನ್ನುವಂತ ಧೈರ್ಯ ನನಗಿದೆ. ಯಾಕಂದ್ರೆ ನನಗೆ ಫುಲ್ ಹೋಲ್ಡ್ ಬಂದಿದೆ ಈಗ ಎಜುಕೇಶನ್. ನಾ ಮಾಡ್ತೇನೆ, ಇದಕ್ಕಿಂತ ಒಳ್ಳೆ ಎಜುಕೇಶನ್ ರಿಸಲ್ಟ್ ಕೊಡ್ತೇನೆ. ನಮಸ್ಕಾರ. ಮೊದಲನಾಗಿ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಅಂದ್ರೆ ಈ ಮಾರ್ಕ್ ನಂಗೆ ಸ್ಯಾಟಿಸ್ಫೈ ಇಲ್ಲ. ಎಂತಕಂದ್ರೆ ನಾನು ಓದೋದಕ್ಕಿಂತ ಇಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರಾಗ್ಲಿ, ನಮ್ಮ ಪ್ರಿನ್ಸಿಪಲ್ ಆಗ್ಲಿ, ಇಲ್ಲ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಆಗ್ಲಿ, ಪೇರೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಅವ್ರು ಕೊಟ್ಟ ಸಪೋರ್ಟಿಗೆ ಈ ಮಾರ್ಕ್ ಇಟ್ ಇಸ್ ನಾಟ್ ಈಕ್ವಲ್ ಅಕಾರ್ಡಿಂಗ್ ಟು ಮೀ. ಮತ್ತೆ ಸಪೋರ್ಟ್ ಅಂದ್ರೆ ಫ್ರಮ್ ದ ಸ್ಟಾರ್ಟಿಂಗ್ ಡೇ, ನಮ್ಮ ಸ್ಕೂಲ್ ಏಪ್ರಿಲ್ ಸ್ಟಾರ್ಟ್ ಮಾಡಿದ್ರು. ನಮ್ಗೆ 10th ಸ್ಟಾರ್ಟ್ ಮಾಡಿದೆ ಏಪ್ರಿಲ್ ಅಲ್ಲಿ. ಏಪ್ರಿಲ್ ಸ್ಟಾರ್ಟಿಂಗ್ ಇಂದ ನಮ್ಮ ಲಾಸ್ಟ್ ಎಕ್ಸಾಮ್, ಸೋಷಿಯಲ್ ಎಕ್ಸಾಮ್ ಮುಗಿಯುವವರೆಗೂ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಎಷ್ಟು ಸಪೋರ್ಟ್ ಕೊಡ್ತಿದ್ದೆ ಅಂದ್ರೆ, ನಾಟ್ ಓನ್ಲಿ ಆಸ್ ಅ ಮ್ಯಾನೇಜ್ಮೆಂಟ್, ನಮ್ಮ ಹತ್ರ ನಮ್ಮ ಮ್ಯಾನೇಜ್ಮೆಂಟ್ ಅಥವಾ ಟೀಚರ್ಸ್ ಅವರಾಗ್ಲಿ, ಆಸ್ ಅ ಫ್ರೆಂಡ್ಸ್, ನಮ್ಮೊಟ್ಟಿಗೆ ಒಂದು ಫ್ರೆಂಡ್ಸ್ ತರ ಇದ್ರು. ಬಿಕಾಸ್ ಆಫ್ ದೇರ್ ಸಪೋರ್ಟ್ಸ್ ಐ ಥಿಂಕ್ ಐ ಅಚೀವ್ಡ್ ದಿಸ್ ಮಾರ್ಕ್ಸ್. ಬಟ್ ಐ ಆಮ್ ನಾಟ್ ಅಚೀವ್ಡ್ ದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಅವ್ರು ಒಂದು ಕೊಟ್ಟಿದ್ದ ಸಪೋರ್ಟ್, ಮೋಟಿವೇಶನ್ಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಬಿಕಾಸ್ ಐ ಥಿಂಕ್ ಇಡೀ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ, ಆಲ್ ಓವರ್ ವರ್ಲ್ಡ್ ಅಲ್ಲಿ ನನ್ನ ಇಲ್ಲಿವರೆಗಿನ ಜೀವನ ಇನ್ ಮುಂದೆ ಇಂಥ ಸಪೋರ್ಟ್ ಯಾವ ಸಂಸ್ಥೆಗೂ ನಂಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಸುಮಾರು 25 ವರ್ಷಗಳ ಅಧ್ಯಾಪನ ವೃತ್ತಿಯ ಅನುಭವವನ್ನು ಹೊಂದಿರುವ ನಾನು, ಬಹುಶಃ ನಾವು ಹಿಂದೆ ಕೆಲಸ ಮಾಡಿದಂಥ ಸಂಸ್ಥೆಗಳೆಲ್ಲವೂ ಕೂಡ ಮಹಾನಗರಗಳು, ಉಡುಪಿ ಆಸ್ಪಾಸ್ನಲ್ಲಿ ಇದ್ದಂತಹ ನಗರ ಕೇಂದ್ರಿತವಾದಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಬಂದವನು. ವಿಶೇಷವಾಗಿ ನಾನು ಕೂಡ ಒಂದು ಕುಗ್ರಾಮದಿಂದ ಬಂದವನಾಗಿರೋದ್ರಿಂದ ಇವತ್ತು ಏನು ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ, ನಮ್ಮ ಸಂಸ್ಥೆಯ ಬಗ್ಗೆ ಅಧ್ಯಕ್ಷರು ಏನು ಹೇಳಿದ್ದಾರೆ, ಇದೇ ಒಂದು ತೀರ ಹಿಂದುಳಿದ ಒಂದು ಹಳ್ಳಿಯಿಂದ ಹುಟ್ಟಿ ಬೆಳೆದು ಬಂದವನಾಗಿರೋದ್ರಿಂದ ಅಂಥದ್ದೇ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಂಸ್ಥೆಯನ್ನ ಕಟ್ಟುವ ವಿಷಯ ಗೊತ್ತಾಯಿತು. ಆಮೇಲೆ ನಮ್ಮ ಅಧ್ಯಕ್ಷರು ನನ್ನನ್ನ ಪ್ರಾಂಶುಪಾಲರಾಗಿ ಕರ್ಕೊಂಡು ಬಂದರು. ಅಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ಆಶೆಯನ್ನಿಟ್ಟುಕೊಂಡು ಕಳೆದ ವರ್ಷ ನಾನು ಈ ಸಂಸ್ಥೆಗೆ ಬಂದಿರ್ತೇನೆ. ಈಗಾಗಲೇ ಪ್ರಥಮ PUCಯನ್ನ ಮುಗಿಸಿ ದ್ವಿತೀಯ PUCಯ ತರಗತಿಗಳು ಬರದಿಂದ ಸಾಗ್ತಾ ಇದೆ. ನಮ್ಮಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗ 2 ವಿಭಾಗಗಳು ಇದ್ದಾವೆ. ವಿಜ್ಞಾನದಲ್ಲಿ 3 ಕಾಂಬಿನೇಷನ್ಸ್ ಇದೆ, PCMB, PCMC ಮತ್ತು PCMS. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲೂ ಕೂಡ 3 ಕಾಂಬಿನೇಷನ್ ಇಟ್ಕೊಂಡು
ವಿಜ್ಞಾನದಲ್ಲಿ ನೀಟ್ ಇರ್ಬೋದು, ಜೆಇ ಇರ್ಬೋದು ಅಥವಾ KCET ಇರ್ಬೋದು, ಎಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ಮಾಡುವಂತಹದ್ದು. ಈಗಾಗಲೇ ತಾವು ಕೇಳಿದ ಹಾಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಪರಿಪೂರ್ಣವಾದಂಥ ಒಂದು ಶಿಕ್ಷಣವನ್ನ ಇವತ್ತು ಪಡೆಯುವುದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಎಲ್ಲವೂ ಕೂಡ ನಾವು ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಹೋದ್ರೆ ಅಲ್ಲಿ ಎಲ್ಲ ಸವಲತ್ತುಗಳು ಇರ್ತದೆ. ಮಕ್ಕಳು, ಪೋಷಕರು, ಅದಕ್ಕೆ ಸಂಬಂಧಿಸಿದಂತ ಶಿಕ್ಷಣ ಸಂಸ್ಥೆಗಳು. ನಮ್ಮಂತ ಒಂದು ಸಿದ್ದಾಪುರದಂತ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ತೀರ ಹಳ್ಳಿಯಿಂದ ಬಂದತಕ್ಕಂತಹ ಮಕ್ಕಳಿಗೆ ಈ ಎಲ್ಲ ಸವಲತ್ತುಗಳನ್ನು ಹೊಂದಿರತಕ್ಕಂಥ ಸಂಸ್ಥೆಗಳನ್ನ ಕೊಡುವಂಥದ್ದು ಒಂದು ಬಹಳ ದೊಡ್ಡ ಸವಾಲಿನ ಕೆಲಸ. ಸರಸ್ವತಿ ವಿದ್ಯಾಲಯ ಸುಮಾರು ಒಂದು 25 ವರ್ಷಗಳ ಶೈಕ್ಷಣಿಕ ಸಾಧನೆಯನ್ನು ಮಾಡಿರುವಂತಹ ಒಂದು ಸಂಸ್ಥೆ. ಕಳೆದ ವರ್ಷದಿಂದ ಶೈಕ್ಷಣಿಕ ವರ್ಷ 2025-26ನೇ ಸಾಲಿನಿಂದ ಜ್ಞಾನ ಸರಸ್ವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸುಮುಖ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ BS ಸುರೇಶ್ ಶೆಟ್ಟಿ ಅವರು ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ನಿಜವಾಗ್ಲೂ ಈ ಮೊಮೆಂಟಲ್ಲಿ ಹೇಳ್ಬೇಕಂತ ಹೇಳಿದ್ರೆ BS ಸುರೇಶ್ ಶೆಟ್ಟಿ ಸರ್ ಬಂದ ಮೇಲೆ SLC ಫಲಿತಾಂಶದಲ್ಲಿ ಸರ್ ಹೇಳಿದ್ರು ಈಗಾಗಲೇ SLC ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕು, ಯಾವ ರೀತಿ ಕ್ಲಾಸಸ್ ಅನ್ನು ತಗೊಳ್ಬೇಕು, ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ ಪ್ರತಿದಿನ ಶಾಲೆಗೆ ಬರ್ತಾ ಇದ್ರು, ಪ್ರತಿದಿನ ಶಾಲೆಗೆ ಬಂದು ಮಕ್ಕಳ ಬೆಳವಣಿಗೆಯನ್ನ ಪ್ರೋತ್ಸಾಹಿಸ್ತಾ ಇದ್ರು. ಹಾಗೆ ಪ್ರತಿದಿನ ವಿದ್ಯಾರ್ಥಿಗಳು ಯಾವ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರು, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಏನು ಹೇಳಿದ್ರು ಅಂತ ಹೇಳಿ ಶಿಕ್ಷಕರನ್ನ ಕರೆದು ಮಾತಾಡ್ತಾ ಇದ್ರು. ಬಹುಶಃ ಇವತ್ತಿನ ಈ ಸಾಧನೆಗೆ ಅವರ ಒಂದು ತುಂಬಾ ಪ್ರೋತ್ಸಾಹಿತವಾದಂತಹ ಒಂದು ನುಡಿಗಳೇ ಕಾರಣ. ಹಾಗೆ ನಮ್ಮ ಶಿಕ್ಷಕರು ಕೂಡ ತುಂಬಾ ಪ್ರಯತ್ನವನ್ನ ಪಡಿದ್ದಾರೆ. ನಾವು SLC ವಿದ್ಯಾರ್ಥಿಗಳು ಮನೇಲಿದ್ರೆ ಸಾಕಾಗ್ಲಿಕ್ಕಿಲ್ಲ, ಎಷ್ಟೇ ಓದಿದ್ರೆ ಸಾಕಾಗ್ಲಿಕ್ಕಿಲ್ಲ. ನಾವು ಪೋಷಕರ ಮೀಟಿಂಗ್ ಅನ್ನ ಕರೆದ್ವಿ, ಮೀಟಿಂಗ್ ಅಲ್ಲಿಯೂ ಕೂಡ ಮಾತಾಡಿದ್ವಿ. ಪೋಷಕರು ಹೇಳಿದ್ರೆ ನಮ್ಮ ಮಕ್ಕಳು ಮನೆಗೆ ಬಂದ ತಕ್ಷಣ ಮೊಬೈಲ್ ಅನ್ನ ನೋಡ್ತಾರೆ, ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಮಕ್ಕಳಿಗೆ ನೀವೇನಾದ್ರೂ ಮಾಡ್ಬೇಕು ಅಂತ ಹೇಳಿದಾಗ ನಾವು ಸರ್ ಜೊತೆ ಮಾತಾಡಿದಾಗ ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ಅಷ್ಟೇ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ತಗೊಂಡು ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ, ಪ್ರತಿಯೊಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಊಟದಲ್ಲಿಯೂ ಅಷ್ಟೇ, ಯಾವುದೇ ಮಕ್ಕಳಿಗೆ ಊಟದಲ್ಲಿ ಏನೂ ತೊಂದರೆ ಆಗ್ಬಾರ್ದು, ಮಕ್ಕಳಿಗೆ ಏನ್ ಬೇಕು, ಏನ್ ಇಷ್ಟ ಅಂತ ಕೇಳ್ಕೊಳ್ಳಿ, ಅದನ್ನೇ ಕೊಡಿ ಅಂತೇಳಿ ತನ್ನ ಮಗನೂ ಕೂಡ, ಸರ್ ಮಗನೂ ಕೂಡ ಇಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಹಾಗೆ ಅವರಿಗೆ ಕೊಡುವಂತ ಸೌಲಭ್ಯವನ್ನು ಕೂಡ ಎಲ್ಲಾ ಮಕ್ಕಳಿಗೂ ಕೂಡ ದೊರಕಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೂ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಪೋಷಕರಲ್ಲಿದವರು ಕೂಡ ಈಗಾಗಲೇ ಹೇಳಿದಾಗೆ ಗ್ರಾಮೀಣ ಭಾಗ ಇರ್ಬೋದು, ಆದ್ರೆ ನಮ್ಮ ಎಲ್ಲ ಪೋಷಕರ ಸಹಕಾರ ನಮ್ಮ ಜೊತೆ ಇತ್ತು. ಅವರು ದಿನನಿತ್ಯ ಸಂಜೆ ಬಂದ ತಕ್ಷಣ ಟೀಚರ್ಸ್ ಮನೆಗೆ ಮಕ್ಕಳು ಹೋದ ತಕ್ಷಣ ಫೋನ್ ಮಾಡ್ತಾ ಇದ್ರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಐಷಾ ತನಸ್, ನಾನು ಹೆನ್ನಬೈಲಿಂದ ಬರ್ತಿದ್ದೇನೆ. ನನ್ನ ಅಪ್ಪನ ಹೆಸರು ಮುಜಮ್ಮಿಲ್, ಅಮ್ಮ ಯಾಸ್ಮಿನ್ ಅಂತ. ನಾನು 10ನೇ ತರಗತಿ ಮೊನ್ನೆ ನಡೆದ ಎಕ್ಸಾಮ್ ನಲ್ಲಿ 625ಗೆ 616 ತಗೊಂಡಿದ್ದೇನೆ. ಸ್ಟೇಟಿಗೆ 10th ರ್ಯಾಂಕ್ ಬಂದಿದೆ. ನನ್ನ ಈ ಎಲ್ಲ ಗ್ರೇಡ್ಸ್ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಇದೆಲ್ಲ ನಮ್ಮ ಟೀಚರ್ಸ್ ಡೆಡಿಕೇಶನ್ ರಿಫ್ಲೆಕ್ಷನ್ ಅಂತ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದೇ ಕಾರಣದಿಂದ ನಾನೀಗ 10ನೇ ರ್ಯಾಂಕ್ ಬಂದಿದೆ. ಆದ್ರೆ ಸ್ವಲ್ಪ ಗಿಲ್ಟ್ ಇದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಿತ್ತು. ಬಟ್ ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ, ನೋಡ್ಬೇಕೀಗ ರಿಸಲ್ಟ್. ಮತ್ತು ರ್ಯಾಂಕ್ ಬರ್ಬಹುದು. ಮ್ಯಾನೇಜ್ಮೆಂಟ್, ಟೀಚರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ತುಂಬಾ ಯಾವುದೇ ರೀತಿಯ ಭೇದ ಭಾವವಿಲ್ಲದ ಫುಲ್ ಸಪೋರ್ಟ್ ಮಾಡಿದ್ದಾರೆ.